ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ಸೇತುಬಂಧ ಬ್ರಿಡ್ಜ್ ಕೋರ್ಸ್ ಅದರ ಒಂದು 3ನೇ ತರಗತಿಯನ್ನು ನೋಡೋಣ. ಈ ಕ್ಲಾಸಲ್ಲಿ ನಾವು ವ್ಯಂಜನಗಳು ಅಂದರೆ ಏನು ವ್ಯಂಜನಗಳು ಅಂದರೆ ನಿಮಗೆ ಗೊತ್ತಿದೆ. ವ್ಯಂಜನಗಳು 34 ಕ ಇಂದ ಳವರೆಗೆ ಅಂತ. ಸೊ ವ್ಯಂಜನಗಳು ಅಂದರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಸ್ವರಗಳ ಅಕ್ಷರ ಎಕ್ಸಾಂಪಲ್, ಇದು ಕ ಅನ್ನೋದು ವ್ಯಂಜನ. ಖಗೆ ಪ್ಲಸ್ ಆ ಅನ್ನೋ ವ್ಯಂಜನ ಸೇರಿಸಿದ್ರೆ ಇದು ಕ ಆಗುತ್ತೆ. ಕ ಅನ್ನೋದು ವ್ಯಂಜನ ಆಗುತ್ತೆ. ಅರ್ಥ ಆಯ್ತಲ್ವಾ? ಕ ಅನ್ನೋದು ಒಂದು ವ್ಯಂಜನ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು? ವ್ಯಂಜನಗಳು ಪ್ಲಸ್ ಸ್ವರಗಳು ಸೇರಿಸಿದ್ರೆ ವ್ಯಂಜನ ಅಕ್ಷರಗಳು ಉಂಟಾಗುತ್ತೆ. ಸೊ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ವ್ಯಂಜನಗಳಲ್ಲಿಯೂ ಸಹ 2 ವಿಧಗಳಿದೆ. ಅದು ಯಾವುದು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನದಲ್ಲಿ ಟೋಟಲ್ 25 ಅಕ್ಷರಗಳಿದೆ. 25 ಅಕ್ಷರಗಳು ಯಾವುದು ಅಂದರೆ ಕ ಇಂದ ಮಾವರೆಗೆ, ಇದು ಯ ಇಂದ ಲವರೆಗೆ, ಯಾರ ಲವ ಶೇಷ ಸಹಳ. ಓಕೆ, ಸ್ವರ ವ್ಯಂಜನಾಕ್ಷರಗಳು ಎಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧ ಇದೆ? ವ್ಯಂಜನಾಕ್ಷರಗಳಲ್ಲಿ 2 ವಿಧ ಇದೆ. ಅದು ಯಾವುದು? ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳು ಬರುತ್ತೆ. ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳು ಬರುತ್ತೆ. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ವರ್ಗೀಯ ಅವರ್ಗೀಯ. ಅವರ್ಗೀಯನ ಯ ಇಂದ ಳವರೆಗೆ 9 ಇರುತ್ತೆ. ಸೊ ಅದು ನಾವು ಯಾವುದೇ ರೀತಿಯಾಗಿ ಅದರಲ್ಲಿ ವಿಧಗಳಿದೆ. ವರ್ಗೀಯ ವ್ಯಂಜನದಲ್ಲಿ ನಾವು 3 ವಿಧಗಳಿದೆ. ಯಾವುದಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಓಕೆನಾ? ಅಲ್ಪಪ್ರಾಣ ನಮಗೆ ಇವಾಗ ಕ ಗ ಘ ನ್ಯ ಬರೀತೀವಲ್ವಾ, ಅದೇ ರೀತಿಗೆ ಚ ಜಜನ್ಯ, ಟಟ ಡಡಣ, ತತ ದದನ, ಪಪ ಪಪಮ. ಓಕೆ, ಇದರಲ್ಲಿ ಈ 1ನೇ ಒಂದು ಲೈನ್ ಮತ್ತು 2ನೇ ಲೈನ್ ಏನಿರುತ್ತೆ, ನಾವು ಇದನ್ನು ಅಲ್ಪಪ್ರಾಣ ಅಂತ ಕರಿತೀವಿ. ಅಲ್ಪಪ್ರಾಣ. 2ನೇ ಮತ್ತು 3ನೇದನ್ನು ನಾವು ಮಹಾಪ್ರಾಣ ಅಂತ ಕರಿತೀವಿ. ಲಾಸ್ಟ್ನದು ಅನುನಾಸಿಕ. ಅನುನಾಸಿಕ ಅಂದರೆ ಮೂಗಿನ ಮೂಲಕ ನಾವು ಹೇಳೋದ್ರಿಂದ ಅನುನಾಸಿಕ ಅಂತ ಕರಿತೀವಿ. ಇಲ್ಲಿ ಅಲ್ಪಪ್ರಾಣದಲ್ಲಿ 10 ಬರುತ್ತೆ, ಮಹಾಪ್ರಾಣದಲ್ಲಿ 10 ಬರುತ್ತೆ, ಅನುನಾಸಿಕದಲ್ಲಿ 5 ಬರುತ್ತೆ. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೀಟೇಲ್ಸಾಗಿ ನೋಡ್ಕೊಳ್ಳೋಣ. ಯೋಗವಾಹಗಳಲ್ಲಿ 2 ವಿಧ ಇದೆ. ಯಾವುದ್ಯಾವುದು? ಅನುಸ್ವರ ಮತ್ತು ವಿಸರ್ಗ ಅಹ. ಅನುನಾಸಿಕದಲ್ಲಿ 5 ಅಕ್ಷರಗಳಿದೆ. ಯಾವುದು ಅದು ಅಂದರೆ ನ್ಯ, ನ್ಯೋ, ನ, ನ, ಇದು ಅನುನಾಸಿಕದಲ್ಲಿ 5 ಅಕ್ಷರ. ಅದೇ ರೀತಿ ಅಲ್ಪಪ್ರಾಣದಲ್ಲಿ 10 ಇದೆ. ಯಾವುದು ಅಲ್ಪಪ್ರಾಣ ಅಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಮಹಾಪ್ರಾಣದಲ್ಲಿ ಕ ಇದೆ ಅಂದರೆ ಇಲ್ಲಿ ಖ, ಛ, ಠ, ಥ, ಪ. ಮತ್ತು ಇಲ್ಲಿ ಗ ಇದೆ ಅಂದರೆ ಇಲ್ಲಿ ಘ, ಝ, ಢ, ಧ ಮತ್ತು ಪ. ಇದು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಪದಗಳಲ್ಲಿ. ಅದೇ ರೀತಿಗೆ ನಿಮಗೆ ಹೆಚ್ಚಿಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಯಾವುದೇ ರೀತಿಯ ನೋಟ್ಸ್ಗಾಗಿ ನನ್ನ ಇನ್ನೂ ಒಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿಯನ್ನು ನೀಡಿ. ಧನ್ಯವಾದಗಳು.